ಗಾಯ್ಸ್, ನಾವೆಲ್ಲಿ ಬಂದಿದ್ದೀವಿ ಗೊತ್ತಾ? ನಾವು ಮೊದಲು ಇದ್ದಿದ್ದಿಲ್ಲೇ, ಇಲ್ಲೇ ಶಿವನ್ ಟೆಂಪಲ್. ಇಲ್ಲಿ ಸೊಸೈಟಿಗೆ ಬಂದಿದ್ವಿ ಆಯಿತಾ. ಸಿಕ್ಕಾಬಟ್ಟೆ ಜನ ಇದ್ದರು. ನನಗೆ ನಿಂತ್ಕೊಳ್ಳೋಕ್ಕೂ ಆಗ್ತಿಲ್ಲ, ಜಾಸ್ತಿ ಓಡಾಡೋಕ್ಕೂ ಆಗ್ತಿಲ್ಲ. ಹಂಗೆ ಕಾಲಿಗೆ ಮತ್ತು ಸೊಂಟಕ್ಕೆ ಬಲನೇ ಇಲ್ದಂಗೆ ಆಗ್ಬಿಟ್ಟಿದೆ. ಏನಕ್ಕೆ ಹಂಗಾಗಿದೆ ಅಂತ ಗೊತ್ತಿಲ್ಲ. ಅದಕ್ಕೆ ಇಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ. ನಿಜವಾಗ ಕ್ಯಾಲ್ಶಿಯಂ ಮಾತ್ರ ತೊಗೊತಾಯಿದ್ರು. ನಿನ್ನ ಕ್ಯಾಪ್ಚರ್ ಮಾಡಿದ್ರೆ ಏನಾಗುತ್ತೆ? ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಸ್ವರ್ಣ ಇಡಿಗ. ಏನು ಗೊತ್ತಾ ಗೈಸ್, ಮೊನ್ನೆ ಎಲ್ಲ ಜಾತ್ರೆ ಆಯ್ತಲ್ಲ, ಬೆಳಗಿನ ಟೈಮು 12 ಗಂಟೆ ಮೇಲೆ ತೇರು ಎಳಿತಾರೆ. ಆಮೇಲೆ ಮತ್ತೆ ನೈಟ್ ಒಂದು 5 ಗಂಟೆ ಅಥವಾ 6 ಗಂಟೆ ಒಳಗಡೆ ತೇರು ಎಳಿತಾರೆ. ನಾನು ಹೋಗೋಣ ಅಂತ 5 ಗಂಟೆಗೆ ಅಲಾರಾಮ್ ಇಟ್ಕೊಂಡೆ. ಬಟ್ ನನಗೆ ಆವಾಗಲೇ ಹುಷಾರು ತಪ್ಪಿತು. ಗ್ಯಾಸ್ಟ್ರಿಕ್ ಥರ ಆಗಿ, ಬ್ಲೋಟಿಂಗ್ ಥರ ಆಗಿ ಏನಾರು ಆಗೋಯ್ತು. ಹಂಗಾಗಿ ನಂಗೆ ಹೋಗೋಕ್ಕಾಗಲಿಲ್ಲ. ಅಲ್ಲಿ 10-15 ಊರಿನ ಸುತ್ತಮುತ್ತ ಎಲ್ಲ ಉತ್ಸವ ಮೂರ್ತಿಗಳು ಬಂದಿರ್ತವೆ. ಎಲ್ಲ ದೇವ್ರಿಗೂ ಡ್ಯಾನ್ಸ್ ಮಾಡ್ತವೆ. ಮತ್ತು ಇನ್ನೊಂದು ಸರಿ ತೇರು ಕೂಡ ಎಳಿತಾರೆ. ಅದನ್ನೆಲ್ಲ ಕ್ಯಾಪ್ಚರ್ ಮಾಡೋಣ ಅಂತ ಅಂದ್ಕೊಂಡೆ, ಆಗಲಿಲ್ಲ. ಬೇಜಾರಾಯಿತು ಅದೊಂದು. ನಾನು ಲಾಸ್ಟ್ ಇಯರು ಕೂಡ ರೂಪೋತ್ಸವದಲ್ಲಿಂದನೂ ಗೊತ್ತಿಲ್ಲ, ಅಥವಾ ಇನ್ನೊಂದು ಸ್ವರ್ಣ ಐಡಿಲಿಂದ ಗೊತ್ತಿಲ್ಲ, ಒಟ್ಟಿನಲ್ಲಿ ಎಲ್ಲ ಅದನ್ನು ಕ್ಯಾಪ್ಚರ್ ಮಾಡಿ ಹಾಕಿದ್ದೆ. ಅಲ್ಲಿ ಬರೀ ಗಂಡು ಮಕ್ಕಳೇ ಇರೋದ್ರಿಂದ ಜುಂಗುಳಿ ಅಂದರೆ, ಜಾತ್ರೆಗೆ ಎಷ್ಟು ಕ್ರೌಡ್ ಇರುತ್ತೆ, ಎಷ್ಟು ಜನ ಬರ್ತಾರೆ ಅಂದರೆ ಯಪ್ಪ, ನೋಡೋಕ್ಕೆ ಕಣ್ಣು ಸಾಲದು, ಅಷ್ಟು ಜನಗಳು ಬರ್ತಾರೆ, ಅಷ್ಟು ಕ್ರೌಡ್ ಇರುತ್ತೆ. ಮಧ್ಯಾಹ್ನವೂ ಅಷ್ಟೇ, ನೈಟ್ ಫುಲ್ಲು ಜಾತ್ರೆ ಆಗುತ್ತಲ್ಲ. ಆವಾಗ ಅದನ್ನು ಗಂಡು ಮಕ್ಕಳೇ ಇರೋದ್ರಿಂದ ಕ್ಯಾಪ್ಚರ್ ಮಾಡೋಕ್ಕೆ ಹೆಣ್ಮಕ್ಳಿಗೆ ಕಷ್ಟ ಆಗುತ್ತೆ. ಡ್ರೋನ್ ಕ್ಯಾಮ್ರಾ ಇರಬೇಕು, ಆಗ ಅಷ್ಟು ದೇವ್ರುಗಳು ಕ್ಯಾಪ್ಚರ್ ಆಗುತ್ತೆ. ಡ್ಯಾನ್ಸ್ ಮಾಡೋದು ಕೂಡ ಕ್ಯಾಪ್ಚರ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನಂಗೆ ಅದೊಂದು ಮಾಡಲಿಲ್ಲ ಅಂತ ಅದೊಂದು ಬೇಜಾರಿದೆ. ಹಾಗಾಗಿ ನನಗೆ ಹುಷಾರೇ ಇಲ್ಲ. ಫುಲ್ಲು ಪೇಯ್ನ್ ಆಗ್ತಾಯಿದೆ, ನರಗಳೆಲ್ಲ ನೋವ್ತಾಯಿದೆ, ಮೂಳೆಗಳೆಲ್ಲ ನೋವ್ತಾಯಿದೆ. ಕೆಲಸನೇ ನಂಗೆ ಮಾಡೋಕ್ಕಾಗ್ತಿಲ್ಲ. ಡಾಕ್ಟ್ರು ಟೆಸ್ಟಿಗೆ ಕ್ಯಾಲ್ಶಿಯಂ ಮಾತ್ರೆ ತೊಗೊಂಡ್ರು ಕೂಡ ನನಗೆ ನೋವೆಲ್ಲ ಕಡಿಮೆ ಆಗ್ತಾಯಿಲ್ಲ. ನಿಮ್ಮ ಮುಂದೆ ಸುಮ್ಮನೆ ಹಿಂಗೆ ಆಳು ನೋಡಿದ್ರೆ ಅಲಂಕಾರ ಅಂತ ಮೇಲೆ ಹೆಂಗೆ ಚೆನ್ನಾಗಿ ಕಾಣ್ತೀರ, ಒಳಗಡೆ ಎಲ್ಲ ಏನೂ ಇಲ್ಲ. ಕ್ಯಾಮ್ರಾ ಕಂಡು ಹೆಂಗೆ ಸುಂದರವಾಗಿ ಕಾಣ್ತೀವಿ ಅಷ್ಟೇ. ಬಟ್ ಹೆಲ್ತಿಯಾಗಂತೂ ನಾನಿಲ್ಲ. ಟೆಸ್ಟ್ ಮಾಡಿಸ್ಬೇಕು, ಡಯಾಗ್ನೋಸ್ ಮಾಡಿಸ್ಬೇಕು, ಏನಾಗಿದೆ ಅಂತ ತಿಳ್ಕೊಬೇಕು. ನನಗೆ ನ್ಯಾಚುರಲ್ ಆಗಿರೋಕ್ಕೆ ಇಷ್ಟ. ಯಾಕೆ ಗೊತ್ತಾ, ಅಪ್ಪಿ ನಮ್ಮನ್ನು ಯಾರಾದರೂ ನೋಡಿದ್ರು ಅಮ್ಮ ಅಲ್ಲಿ ವಿಡಿಯೋದಲ್ಲಿ ಬಿಲ್ಡಪ್ ಕೊಡ್ತಿದ್ಲು, ಇಲ್ಲಿ ನೋಡಿ ಹೆಂಗಿದ್ದಾಳೆ ಅಂತಾರೆ. ಹಾಗಾಗಿ ನನಗೆ ನ್ಯಾಚುರಲಾಗಿ ಇರೋಕ್ಕೆ ಇಷ್ಟ. ಯಾರೇನಂದರೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಯಾವ ಟೈಮಲ್ಲಿ ನಾನು ಹೆಂಗಿರ್ತೀನೋ ಹಾಗೆ ವಿಡಿಯೋ ಮಾಡ್ತೀನಿ. ಬರೋರ ಚಿಂತೆ ನಿಮಗೆ ಬೇಡ, ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿದ್ರೆ ಸಾಕು. ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ನಿಮಗಿಲ್ಲ. ಬೇರೆನ ಚೇಂಜ್ ಮಾಡೋಕ್ಕೂ ಕೂಡ ಆಗೋಲ್ಲ. ನಿಮ್ಮ ಥರ ಮನಸ್ಥಿತಿನೇ ಎಲ್ರಿಗೂ ಇರಬೇಕು ಅಂದ್ಕೊಳ್ಳೋದು ಕೂಡ ತಪ್ಪು. ಅವ್ರ ಮನಸ್ಥಿತಿ, ಅವ್ರ ದೇಹ ಸ್ಥಿತಿ ಅವರಿಗೆ ಗೊತ್ತಿರುತ್ತೆ. ನಾವು ಹೆಂಗಿದ್ರು ನಮ್ಮ ಮನೆಯವರು ನಮ್ಮನ್ನು ಸ್ವೀಕಾರ ಮಾಡ್ತಾರೆ. ಬೇರೆಯವರು ನಮ್ಮನ್ನು ಮೆಚ್ಕೊಳ್ಳೋ ಅಗತ್ಯ ಇಲ್ಲ, ಮೆಚ್ಚಬೇಕಾಗಿ ಕೂಡ ಇಲ್ಲ. ನನಗಂತೂ ಜನರನ್ನು ಮೆಚ್ಚಿಸ್ಬೇಕು ಅದು ಇದು ಅಂತ ನಂಗೆ ನಿಜವಾಗ್ಲೂ ಇಲ್ಲ. ನನಗೆ ಹೆಂಗಾಗ್ಬಿಟ್ಟಿದೆ ಅಂದರೆ, ಈಗ ನಿಜ ಹೇಳಬೇಕು ಅಂದರೆ ನನಗೆ ಬದುಕೋಕ್ಕೆ ಇಷ್ಟ ಇಲ್ಲ. ಸುಮ್ಮನೆ ಏನೋ ಒದ್ದಾಡಿಕೊಂಡು ಜೀವನ ಮಾಡ್ತಾಯಿದ್ದೀನಿ. ದೇಹ ಸ್ಥಿತಿನೂ ಚೆನ್ನಾಗಿಲ್ಲ, ನಾನು ದೈಹಿಕವಾಗಿ ಫಿಟ್ಟಿಲ್ಲ, ಮಾನಸಿಕವಾಗಿ ಫಿಟ್ಟಿಲ್ಲ. ಆ ಸ್ಥಿತಿಲಿ ಇರೋರು ಯಾವಾಗಲೂ ಪರ್ಫೆಕ್ಟಾಗಿ ತೋರಿಸ್ಬೇಕು, ಪರ್ಫೆಕ್ಟಾಗಿ ಇರಬೇಕು ಅಂದರೆ ಆಗಲ್ಲ. ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿ ಕೆಲವರು ಮನಃಶಾಂತಿನ ಕೆಡಿಸ್ಕೊತಾರೆ. ನಾವು ಮನಸ್ಸಿಗೆ ಶಾಂತಿ ಸಿಗಬೇಕು ಅಂದರೆ ನಾನು ಇಲ್ಲೊಂದು ಮಂತ್ರನ ಡಿಸ್ಪ್ಲೇ ಮಾಡ್ತೀನಿ. ಆ ಮಂತ್ರನ 300 ಸಾರಿ ಹೇಳ್ಕೊಳ್ಳಿ, ಮನಃಶಾಂತಿ ಅನ್ನೋದು ಖಂಡಿತ ಸಿಗುತ್ತೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಗಾಯ್ಸ್.